ಸೋನಂಬಾಲಿಕ್ ಸ್ಟೇಟಿಗೆ ಹೋದರೆ ಮಾತ್ರ ನಿಮ್ಮಿಂದ ಬೇಗ ಎಚ್ಚರ ಸ್ಥಿತಿಗೆ ಬರೋಕ್ಕಾಗಲ್ಲ. ಈ ಡೀಪ್ ಇಂಡಕ್ಷನ್ ಅಥವಾ ನಿಮ್ಮದು ಇದು ಬರ್ತಾ ಇಲ್ಲ ವಿಡಿಯೋ ಕಾಲ್ ಕೇಳಿಸ್ತಿದ್ದೀರಾ? ಬಂತೀಗ. ಸೋನಂಬಾಲಿಕ್ ಸ್ಟೇಟ್, ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಈ ಸೆಷನ್ನ ಎಕ್ಸ್ಟೆಂಡ್ ಮಾಡಬೇಕು. ವಿಡಿಯೋ ಬ್ರೇಕ್ ಆಗ್ತಿದೆ, ಸಿಗ್ನಲ್ಲು ವೀಕ್ ಇದೆ, ಯಾಕೆಂದರೆ ಕ್ಲೈಮೇಟ್ ಸರಿ ಇಲ್ಲ ನೋಡಿ. ಸರಿ ಇರಲಿ ಬಿಡಿ. ಸೊ ಇದು ಡೀಪ್ ಇಂಡಕ್ಷನಿಗೆ ಸೆಷನ್ ಜಾಸ್ತಿ ಮಾಡಬೇಕು ಅಂತಂದರೆ ನಿಮ್ಮ ಈ ಕಮ್ಯಾಂಡನ್ನು ಜಾಸ್ತಿ ಮಾಡಬೇಕು. ನಾನದು ತುಂಬ ಶಾರ್ಟಾಗಿ ಪೀರಿಯಡಲ್ಲೇ ನಿಮ್ಮನ್ನು ಆಲ್ಫಾ ಸ್ಥಿತಿ ತೊಗೊಂಡೋಗ್ತೀನಲ್ವಾ, ಆಲ್ಫಾ ಸ್ಥಿತಿಗೆ ತಗೊಂಡೋದ ಮೇಲೆ ತುಂಬ ಹೊತ್ತು ನೀವು ಆಲ್ಫಾ ಸ್ಥಿತಿಲಿ ಇರಬೇಕು. ಒಂದು ಪೆಗ್ ಹೊಡೆದ್ರೂ ಕಿಕ್ ಹೊಡಿಯುತ್ತೆ, 2 ಪೆಗ್ ಹೊಡೆದ್ರೂ ಕಿಕ್ ಹೊಡಿಯುತ್ತೆ, 3 ಪೆಗ್ ಹೊಡೆದ್ರೂ ಕಿಕ್ ಹೊಡಿಯುತ್ತೆ, 1 ಬಾಟಲ್ ಹೊಡೆದ್ರೂ ಕಿಕ್ ಹೊಡಿಯುತ್ತೆ. ನಿಮ್ಮ ಪಕ್ಕದಲ್ಲಿ ಕೂತಿರೋರು ಒಂಟಿಯಾಗಿ ಯಾರು ಕುಡಿಯಲ್ಲ, 90% ಗ್ಯಾಂಗು ಸೇರಿಕೊಂಡೇ ಕುಡಿತೀವಿ. 3 ಜನ 4 ಜನ, ಒಂದ ನಾವು ಖರ್ಚು ಮಾಡ್ತೀವಿ ಅಥವಾ ಬೇರೆಯವ್ರು ಖರ್ಚು ಮಾಡ್ತಾರೆ. ಆ ಕೂತ್ಕೊಂಡು ಕುಡಿಯೋ ಟೈಮಲ್ಲಿ ಏನು ಮಾಡ್ತೀವಿ, ಅವನ ಮನೆ ಪುರಾಣವನ್ನೆಲ್ಲ ಕೇಳ್ತೀರಾ, ನಿಮಗೆ ಕೇಳೋಕ್ಕೆ ತಾಕತ್ತಿರುತ್ತೆ. ಅಥವಾ ನೀವು ನಿಮ್ಮನೆ ಪುರಾಣಗಳೆಲ್ಲ ಹೇಳ್ತೀರಾ. ಪ್ರತಿಯೊಬ್ಬರಿಗೂ ಪರ್ಸನಲ್ಲು ಅಂತಿದೆ ಮನಸ್ಸೊಳಗಡೆ. ಆ ಪರ್ಸನಲ್ನ ಸಾಧಾರಣವಾಗಿ ಯಾರ ಕೈಲಿ ತೆಗ್ಸೋಕ್ಕೆ ಸಾಧ್ಯವಿಲ್ಲ. ಹಿಪ್ನಾಟಿಸಮಲ್ಲೂ ಕೂಡ ಸುಮ್ಮನೆ ನಿಮ್ಮನ್ನು ಕೂರಿಸ್ಬಿಟ್ಟು ನಾನು ಮಾತಾಡೇ ಅಂದರೆ ನೀವು ಮಾತಾಡಲ್ಲ, ನೀವು ಅದನ್ನ ಒಳಗೆ ಇಟ್ಕೊಂಡಿರ್ತೀರ ಪರ್ಸನಲ್ನ. ಆದರೆ ಡೀಪ್ ಇಂಡಕ್ಷನ್ ಹೋದಾಗ ಏನಾಗುತ್ತೆ, ನಿಮಗೆ ಗೊತ್ತಿಲ್ಲದೇನೆ ಯು ಲಾಸ್ಟ್ ಯುವರ್ ಕಾನ್ಷಿಯಸ್. ದಟ್ ಈಸ್ ಕಾಲ್ಡ್ ಡೀಪ್ ಕಾನ್ಷಿಯಸ್, ಡೀಪ್ ಇಂಡಕ್ಷನ್. ಆ ಡೀಪರ್ ಲೆವೆಲಿಗೆ ಹೋದಾಗ ಏನಾಗುತ್ತೆ ಅಂದರೆ ಇನ್ನರ್ ಮೈಂಡನ್ನು ಟಚ್ ಮಾಡುತ್ತೆ. ಇನ್ನರ್ ಮೈಂಡನ್ನು ಯಾವಾಗ ಟಚ್ ಆಗುತ್ತೆ, ನನ್ನ ಕಮ್ಯಾಂಡು ನಿನ್ನ ಇನ್ನರ್ ಮೈಂಡನ್ನು ಟ್ರಿಗರ್ ಮಾಡುತ್ತೆ. ಆ ಇನ್ನರ್ ಮೈಂಡಲ್ಲಿರೋ ರೆಕಾರ್ಡ್ಸ್ಗಳು ಏನಿರುತ್ತೆ ಅದು ನಿಮಗೆ